ಪ್ರಶ್ನೋತ್ತರ 7ನೇ ದಿವಸ. ಪ್ರಶ್ನೋತ್ತರ 7ನೇ ದಿವಸ. ಪ್ರಶ್ನೋತ್ತರ ದಿವಸ 7ನೇ ಭಗವಾನ್ ಕೇಳ್ತಾ ಇದ್ದೀರಾ. ದೇವಾದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಂಪೂಜ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ, ಪರಂಪೂಜ ಆಚಾರ್ಯ ರತ್ನ ಬಾಬುಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾಗುರು ಉಪದೇಶ ರತ್ನಾಕರ ಅರಾಧಬಲಿ ಮಹಾರಾಜರಿಗೆ. ಇನ್ನು ಮುಂದೆ ನೋಡಿ, ಈಗ ಸಮಯ ಬಹಳ ಹೋಗ್ತಾ ಇದೆ, ಆದ್ರಿಂದ ಸ್ವಲ್ಪ ಪ್ರಶ್ನೆಗಳನ್ನು ಬಹಳ ಸ್ಪೀಡಾಗಿ ಕೇಳಬೇಕಾಗುತ್ತೆ. ನೋಡ್ರಿ, ಅಲ್ಲಿ ಈಗ ಆ ಕಡೆ ತಗೊಂಡೋಗಿ ಕೊಡ್ರಿ, ಮೈಕ್ ತಗೊಂಡೋಗಿ ಕೊಡ್ರಿ, ಆ ಲಾಸ್ಟ್ನವ್ರಿಗೆ ಕೊಡ್ರಿ. ನೋಡ್ರಿ, ಹುಡುಗರೆಲ್ಲ ಸರ್ದು ಕೂತ್ಕೊಳ್ರಿ, ಸ್ವಲ್ಪ 2 ಲೈನ್ ಮಾಡಿ ಕೂತ್ಕೊಳ್ರಿ. ಆ ಕಡೆ ಸೈಡ್ ಮೈಕ್ ತಗೊಂಡು ಕೊಡ್ರಿ, ಆ ಪ್ರಶ್ನೆ ಕೇಳ್ರಿ ಮುಂದಿನ ದಿನ. ನೋಡಿ, ಆ ಲಾಸ್ಟ್ನಲ್ಲಿ ಕೂತಾರಲ್ಲ ಅವ್ರಿಗೆ ಮೈಕ್ ಕೊಡ್ರಿ. ಅದೇನೋ ಅವ್ರು ಎದ್ ನಿಂತಾರೆ ನೋಡ್ರಿ, ನಿಂತ್ಕೊಂಡಿದ್ದಾರೆ ನೋಡಿ, ನಿಂತಿದ್ದವ್ರು ನಿಂತವ್ರಿಗೆ ಮೈಕ್ ಕೊಡ್ರಿ. ಅಲ್ಲಿ ಅವ್ರು ಹೆಂಗ್ಸ್ರಿ ಅವ್ರು ಎದ್ ನಿಂತಿದ್ದಾರೆ ನೋಡ್ರಿ, ಅಲ್ಲಿ ಲಾಸ್ಟ್ ಇನ್ನೂ ಲಾಸ್ಟ್ ಅವ್ರಿಗೆ ಮೈಕ್ ಕೊಡ್ರಿ. ಕೇಳ್ರಿ, ನಿಮ್ಮ ಪ್ರಶ್ನೆ ಕೇಳ್ರಿ. ಮಹಾರಾಜರೇ, ಮೂರ್ತಿ ಮುಟ್ಟುವಾಗ ಸ್ತ್ರೀಯರ ಭಾವನೆಯಲ್ಲಿ ಏನಾದರೂ ವಿಕಾರ ಬಂದ್ರೆ? ವಾಹ್, ವೆರಿ ಗುಡ್. ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಇದು ಗೊತ್ತೇನಾ? ಇವ್ರು ಏನು ಪ್ರಶ್ನೆ ಕೇಳಿದ್ರು ಗೊತ್ತಾ? ಈಗ ಮಹಾರಾಜರೇ, ಇದು ಸ್ತ್ರೀ ಅಭಿಷೇಕದ ಬಗ್ಗೆ ಪ್ರಕರಣ ನಡೀತಾ ಇದೆ. ಆದ್ರಿಂದ ಮಹಾರಾಜರೇ, ಮೂರ್ತಿ ಮುಟ್ಟಬೇಕಿದ್ರೆ ಅಂದರೆ ಚಂದ್ರಲೇಪನ ಮಾಡಬೇಕಾಗುತ್ತೆ ಅಥವಾ ಭಗವಾನರು ಒರೆಸ್ಬೇಕಾಗುತ್ತೆ. ಆ ಸಮಯದಲ್ಲಿ ಸ್ತ್ರೀಯರ ಭಾವನೆಯಲ್ಲಿ ಅಕಸ್ಮಾತ್ ಏನಾದ್ರು ವಿಕಾರ ಆದರೆ ಅಂದರೆ ಏನಾದ್ರು ಕಾಮ ವಿಕಾರ ಆದರೆ ಅಂತ ಹೇಳಿ ಇವ್ರು ಕೇಳ್ತಿರೋದು. ನೋಡಿ, ಎಷ್ಟು ಭಯಂಕರ ಪ್ರಶ್ನೆ ಇದೆ ಇದು. ಈಗ ನಾನು ನಿಮಗೆ ಕೇಳ್ತೀನಿ, ನಾನು ಉಲ್ಟಾ ಪ್ರಶ್ನೆ ಕೇಳ್ತೀನಿ. ಎಲ್ಲ ಕಡೆ ಭಗವಾನರ ಮೂರ್ತಿಗಳು ನಗ್ನ ಇದಾವ ಇಲ್ಲ ಬಟ್ಟೆ ಹಾಕಿದವ ಇದಾವ? ನಗ್ನ ಇದಾವ್ರಿ. ನಗ್ನ ಇದಾವೆ. ಇದೆ ಅಂತೂ ನಿಮಗೆ ಗೊತ್ತಿದೆ, ಎಲ್ಲ ಕಡೆ ನಗ್ನ ಇದಾವೆ. ದೂರದಿಂದ ನೋಡಿ ದರ್ಶನ ಮಾಡ್ತಾರಲ್ಲ ಹೆಂಗಸರು, ಆವಾಗಲೂ ಮತ್ತೆ ಅವ್ರ ಭಾವನೆ ವಿಕಾರ ಆಗ್ಬೇಕಲ್ಲ? ಆಗುತ್ತೆ ನಿಮ್ಗೆ? ಇಲ್ಲ. ನೀವೊಬ್ರು ಹೆಂಗಸರಿದ್ದೀರಿ, ನಿಮಗೆ ವಿಕಾರ ಆಗುತ್ತೆ? ಇಲ್ಲ ರೀ. ಅದಾದ ನಂತರ ಇರ್ಲಿ, ಅದಂತೂ ವೀತರಾಗ ಮೂರ್ತಿ ಇದೆ, ಅದಂತೂ ರಾಗದ್ವೇಷ ಇಲ್ಲ ಅಲ್ಲಿ. ಮತ್ತೆ ನಿಮ್ಮ ಮನೆಗೆ ದಿಗಂಬರ ಮುನಿಗಳು ಆಹಾರಕ್ಕೆ ಬರ್ತಾರಲ್ಲ? ಬರ್ತಾರ್ರಿ. ನೀವು ಆಹಾರ ಕೊಡ್ತೀರಲ್ಲ? ಕೊಡ್ತೇವ್ರಿ. ಆವಾಗ ಒಂದು ಕೈ ದೂರದಲ್ಲಿ ನಿಂತು ನೀವು ಆಹಾರ ಕೊಡ್ತೀರ ಅವರಿಗೆ. ಅಷ್ಟೇನೆ, ಏನೊಂದು 1-2-3 ಇಂಚು ಮೇಲೆ ನಿಮ್ದು ಕೈ ಇರೋದಿಲ್ಲ, ನೀವು ನಿಂತು ಅವ್ರಿಗೆ ಆಹಾರ ಕೊಡ್ತೀರಿ, ಪಾದ ಪ್ರಕ್ಷಾಲನೆ ಮಾಡ್ತೀರಿ. ಆವಾಗ ಏನಾರು ನಿಮ್ಮ ಮನಸ್ಸು ವಿಕಾರ ಆಗುತ್ತೇನಾ? ಆಗಲ್ರಿ. ಆಗಲ್ಲ, ಗ್ಯಾರಂಟಿ ಅಲ್ಲ ಇದೀಗ? ಆಗಲ್ರಿ. ಮತ್ತೆ ಇಷ್ಟೆಲ್ಲ ಇದ್ಮೇಲೆ ಇನ್ನು ಖಾಲಿ ಜಿನೇಂದ್ರ ಭಗವಾನರು ಮೂರ್ತಿನ ಅಭಿಷೇಕ ಮಾಡ್ಬೇಕಿದ್ರೆ, ನೀವು ಮುಟ್ಟಬೇಕಿದ್ರೆ ವಿಕಾರ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ಏನ್ ಮಾಡ್ತಾರೆ, ಆ ಥರ ಬೋಧಕರು ಅಂದ್ರೆ ಮಿಥ್ಯಾ ಬೋಧಕರು ಈ ರೀತಿ ಹೇಳಿ ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ಅಂದ್ರೆ ಹೆಂಗಾರು ಮಾಡಿ ಸ್ತ್ರೀಯರಿಂದ ಮಾಡುವಂತ ಅಭಿಷೇಕವನ್ನು ನಿಲ್ಲಿಸಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಈ ತರ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಇದು 100% ಸುಳ್ಳಿದೆ. ಅರ್ಥ ಆಯ್ತು ನಿಮ್ಗೆ ಇದು? ನೋಡ್ರಿ, ಇನ್ನು ಆ ಕಡೆಯಿಂದ ಮೈಕ್ ಕೊಡ್ರಿ, ಈ ಕಡೆ ಗಣಸರ ಕಡೆ ಕೊಡ್ರಿ. ಈ ಕಡೆ ಒಬ್ರು ಎದ್ ನಿಂತಿದ್ದಾರೆ ನೋಡ್ರಿ, ಅವ್ರು ಯಾರು ಬಿಳಿ ಕೋಟ್ ಹಾಕೊಂಡಿದ್ದಾರೆ ನೋಡಿ, ಟೊಪ್ಪಿ ಹಾಕಿದಾರೆ ನೋಡ್ರಿ, ಅವ್ರಿಗೆ ಮೈಕ್ ಕೊಡ್ರಿ. ಏನ ಕೇಳ್ತಾರೆ ನೋಡ್ರಿ, ಅದೇನ ಈ ಕಡೆ ಮೈಕ್ ಕೊಡ್ರಿ ಅವ್ರು ಕೇಳ್ತಾರೆ. ಈಗ ಮಹಾರಾಜರೇ, ನಿಮ್ಮನ್ನ ಬಿಟ್ಟು ಬೇರೆ ಮಹಾರಾಜರು ಸ್ತ್ರೀಯರ ಕೈಲಿ ಅಭಿಷೇಕ ಮಾಡಿಸ್ತಾರ? ವಾಹ್, ವೆರಿ ಗುಡ್. ಇದು ಎಷ್ಟು ಒಳ್ಳೆ ಪ್ರಶ್ನೆ ಅಂದ್ರೆ, ನಾನು ಈ ಪ್ರಶ್ನೆಯನ್ನೇ ಕಾಯ್ತಾ ಇದ್ದೇವ್ರೆ. ಬಹಳ ಒಳ್ಳೆಯದು. ನಾನು ಇದೇ ಪ್ರಶ್ನೆಯನ್ನು ಕಾಯ್ತಾ ಇದ್ದೆ. ನಿಮ್ಮಲ್ಲಿ ಎಲ್ಲಿವರೆಗೆ ಈ ಪ್ರಶ್ನೆ ಬಹಳ ಮಹತ್ವಪೂರ್ಣ ಪ್ರಶ್ನೆ ಇದೆ ಇದು. ಇದನ್ನ ಈಗ ಉತ್ತರ ಕೇಳ್ರಿ. ಪ್ರಪಂಚದಲ್ಲಿ ನಾನು ಒಬ್ಬನೇ ಸಾಧು ಅಲ್ಲ. ಪ್ರಪಂಚದಲ್ಲಿ ನಮಗಿಂತ ದೊಡ್ಡ ವಿದ್ವಾನ್ಗಳು ಮತ್ತು ನಮಗಿಂತ ಒಳ್ಳೆ ಆಚರಣೆ ಮಾಡೋರು ಸಾಕಷ್ಟು ಸಾಧುಗಳು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ನಮಗಿಂತ ಒಳ್ಳೆ ಆಚರಣೆ ಮಾಡುವಂಥ, ತಪಸ್ಸು ಮಾಡುವಂಥ ಸಾಕಷ್ಟು ಜನ ಆರಿಕೆ ಮಾತಾಜರಿದ್ದಾರೆ, ಮತ್ತು ಶುಲ್ಲಿಕ ಇದ್ದಾರೆ, ಶುಲ್ಲಕ್ಕಿದ್ದಾರೆ, ಆಯಲಕ್ಕಿದ್ದಾರೆ, ಬ್ರಹ್ಮಚಾರಿಗಳಿದ್ದಾರೆ, ಸಾಕಷ್ಟು ವಿದ್ವಾನ್ಗಳಿದ್ದಾರೆ. ಆಯಿತು, ನಾನೀಗ ಒಂದು ಕಡೆಯಿಂದ ಅವರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಸ್ವಲ್ಪ ಪ್ರಾಂಪ್ಟಾಗಿ, ಸ್ವಲ್ಪ ಶ್ರದ್ಧೆಯಿಂದ, ಸ್ವಲ್ಪ ಭಕ್ತಿಯಿಂದ ಕೇಳ್ತಾ ಹೋಗ್ರಿ. ಆ ಸಮ್ಯಕ್ ಗುರುಗಳು ಯಾರ್ಯಾರು ಕೇಳ್ತೀರಿ? ನೋಡಿ, ಹಿಂದಿನ ಸಂಘಗಳಂತೂ ಈಗ ಯಾವುದು ಇಲ್ಲ, ಅಂದರೆ ಎಲ್ಲ ಅವರು ನಮ್ಮ ಕಣ್ಮರೆ ಆಗಿದ್ದಾರೆ. ಅಂದರೆ ಈಗ ಯಾವ್ಯಾವ ಸಂಘಗಳು ನಮಗೆ ಇದಾವೆ ಅದನ್ನು ಹೇಳ್ತೀವಿ. ಅಂದರೆ ಪರಂಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಮಹಾರಾಜರ ಸಂಘದಲ್ಲಿ ಅವ್ರು ಯಾವಾಗ, ಮತ್ತೆ ನಮ್ಮ ಶಾಂತಸಾಗರ ಮಹಾರಾಜರು ಯಾವಾಗ ಇದ್ರು ಆವಾಗ ಕೂಡ ಅವರಲ್ಲಿ ಗೃಹ ಚೈತ್ಯಾಲಯ ಇತ್ತು, ಮತ್ತೆ ಅಲ್ಲಿ ಬ್ರಹ್ಮಚಾರಿಣಿ ಅಂದರೆ ಸ್ತ್ರೀಯರ ಅಭಿಷೇಕ ಮಾಡ್ತಾ ಇದ್ರು. ಆ ರೆಕಾರ್ಡ್ಗಳು ಈಗಲೂ ಸಾಕಷ್ಟಿದೆ. ಮತ್ತೆ ಯಾವಾಗ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರ ಸಮಾಧಿ ಕುಂತಲಗಿರಿಯಲ್ಲಿ ಆಯ್ತು, ಅವ್ರು ಸಮಾಧಿ ತಗೊಂಡ್ರು. ಸಮಾಧಿ ತಗೊಂಡ್ರು. ಆ ಸಮಯದಲ್ಲಿ ಆಯ್ತು.
ಕುಂತಲಗಿರಿಯಲ್ಲಿ. ಆವಾಗ ಅವರ ಅಂದ್ರೆ ಅಂತಿಮ ಆ ಪಾರ್ಥಿವ ಶರೀರ ಅಂತಾರೆ ಅದನ್ನೇ, ಅಂದ್ರೆ ಅವರ ಆತ್ಮ ಹೊರಟೋಯ್ತು. ಆ ಶರೀರದ ಅಭಿಷೇಕವನ್ನು ಕೂಡ ಸ್ತ್ರೀ ಮಾಡಿದ್ದಾರೆ. ಆ ವಿಡಿಯೋ ಶೂಟಿಂಗ್ ರೆಕಾರ್ಡು ಈಗ ಎಲ್ಲಾ ಕಡೆ ವಾಟ್ಸಾಪ್ದಲ್ಲಿ ಇದಾವೆ. ನಿಮಗೆ ಬೇಕಾದ್ರೆ ತರ್ಸ್ಕೊಡ್ತೀನಿ, ನೀವು ಅದನ್ನು ನೋಡಿರಲ್ಲ? ಹಾ ನೋಡಿದೇವ್ರಿ. ಗುಡ್. ಹಾ, ಅದನ್ನು ಮಾಡ್ತಾರ ಅವರು. ಅಂದ್ರೆ ಶಾಂತಸಾಗರ್ ಮಹಾರಾಜರು ಅದ್ರ ಯಾವುದೇ ರೀತಿ ವಿರೋಧ ಮಾಡ್ತಾ ಇರಲಿಲ್ಲ. ಮತ್ತೆ ಶಾಂತಸಾಗರ್ ಮಹಾರಾಜರ ಸಂಘದಲ್ಲಿ ಈಗ ಏನು ಗಣನಿ ಆರಿಕಾ ಜ್ಞಾನಮತಿ ಮಾತಾಜಿ ಇದ್ದಾರೆ, ಎಲ್ಲಿ ಹಸ್ತಿನಾಪುರದಲ್ಲಿ. ನೀವು ಅವ್ರು ನೋಡಿದಿರಿ, ದರ್ಶನ ಮಾಡಿದಿರಿ? ಹಾ ನೋಡಿದನ್ರಿ. ಹಾ, ಅವ್ರು ನೋಡಿದಿರಿ, ನೀವು ದರ್ಶನ ಮಾಡಿದಿರಿ. ಅವರು ಸಾಕ್ಷಾತ್ ಹೇಳ್ತಾರೆ, ಅವರ ವಾಣಿಗನ್ನು ನಾವು ಕೇಳಿದೀವಿ, ಸಾಕ್ಷಾತ್ ಹೇಳಿದ್ದಾರೆ. ಅವರು ಪರಮ ಪೂಜ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ್ ಮಹಾರಾಜರ ಹತ್ರ ಜೊತೆಯಲ್ಲಿ ಇದ್ರು. ಯಾರು? ಈಗ ಗಣನಿ ಮಾತಾಜಿ ಆರಿಕಾ ಏನ್ ನಮ್ಮ ಜ್ಞಾನಮತಿ ಮಾತಾಜಿ ಇದ್ದಾರೆ, ಅವರು ಸಾಕ್ಷಾತ್ ಈ ಕ್ರಿಯೆಗಳನ್ನ ಶಾಂತಸಾಗರ್ ಮಹಾರಾಜರು ಹೆಂಗಸರತ್ರ ಮಾಡಿಸ್ತಿರೋದನ್ನ ನೋಡಿದ್ದಾರೆ, ಸ್ವಚ್ಛ ನೋಡಿದ್ದಾರೆ ಅವರು. ಅರ್ಥ ಆಯ್ತು? ಯಾವುದು? ಈ ಜ್ಞಾನಮತಿ ಮಾತಾಜಿ. ಅಕಸ್ಮಾತ್ ನಿಮ್ಗೆ ಯಾರಿಗಾರು ಬೇಕು ಅಂತಾರೆ, ಇನ್ನೊಂದ್ಸಲ ನೀವು ಹಸ್ತಿನಾಪುರಕ್ಕೆ ಹೋದಾಗ ಜ್ಞಾನಮತಿ ಮಾತಾಜಿಗೆ ಹಿಂಗೆ ಕೇಳ್ರಿ, ವಿದ್ಯಾಭೂಷಣ್ ಮಹಾರಾಜರು ಹಿಂಗೆ ಹೇಳ್ತಿದ್ದಾರೆ ಮಾತಾಜಿ, ಸತ್ಯ ಇದೆಯಾ ಸುಳ್ಳು ಇದೆಯಾ, ನೀವು ಅಲ್ಲೇ ಕೇಳ್ರಿ. ಆಯ್ತು? ಇದೇನು ಬ್ಲ್ಯಾಕ್ ಮಾರ್ಕೆಟ್ ಇಲ್ಲ, ನಮ್ದು ವೈಟ್ ಮಾರ್ಕೆಟ್ ಇದೆ. ನೀವು ಯಾರಿಗೆ ಬೇಕಾದ್ರೂ ಕೇಳ್ಬೋದು ಹೋಗಿ. ಅರ್ಥ ಆಯ್ತು? ಅರ್ಥ ಆಯ್ತು ಮರ. ಇನ್ನು ಅದಕ್ಕಿಂತ ಮುಂದೆ ಕೇಳಿ. ಇನ್ನು ಈಗ ಜ್ಞಾನಮತಿ ಮಾತಾಜಿಯವರು ಅವರ ಶಿಷ್ಯರ ಕಡೆಯಿಂದ ಮಾಡಿಸ್ತಿದ್ದಾರೆ. ಮತ್ತು ಯಾರೇ ಹೆಂಗಸರು ಕೂಡ ನಮ್ಮ ಸದ್ದು ಶ್ರಾವಿಕ ಯಾರೇ ಹೋದ್ರು ಕೂಡ ಅವ್ರ ಕೈಯಿಂದ ಅಲ್ಲಿ ಅವರು ಅಭಿಷೇಕ ಮಾಡಿಸ್ತಾರೆ. ಇದನ್ನು ನೀವು ಸಾಕ್ಷಾತ್ ನೋಡಿದ್ದೀರಿ. ಈಗಲೂ ಕೂಡ ನಮ್ಮ ಹುಡುಗರ ಕಡೆಗೆ ಆ ಕಡೆ ಹೊರಗಡೆ ಎಲ್ಲ ಪಂಡಿತರ ಹುಡುಗರ ಕಡೆ ವಾಟ್ಸಪ್ನಲ್ಲಿ ಇದೆ, ನೀವು ನೋಡ್ಬೋದು ಅದನ್ನು. ಅರ್ಥ? ಅದನ್ನು ಇನ್ನು ಅದಾದ ನಂತರ ಇನ್ನು ಮುಂದೆ ಜ್ಞಾನಮತಿ ಮಾತಾಜಿಯವ್ರದ್ದು ಅಕಸ್ಮಾತ್ ನಿಮ್ಗೆ ಏನಾರು ಇಲ್ಲೇ ಪ್ರೂಫ್ಸ್ ಬೇಕು ಅಂತಂದ್ರೆ ಅವ್ರದ್ದೊಂದು ಪುಸ್ತಕ ಇದೆ, ಪಂಚಾಮೃತ ಅಭಿಷೇಕಾದಿ ಶಾಸ್ತ್ರೀಯ ಪ್ರಮಾಣ ಅಂತೇಳಿ. ಅದರಲ್ಲಿ ಪುಟ ನಂಬರ್ 25ರಲ್ಲಿ ಬೇಕಾದ್ರೆ ನೋಡ್ರಿ, ಇಲ್ಲ ನೀವು ಸಾಕ್ಷಾತ್ ಹೋಗಿ ಕೇಳ್ರಿ. ಅರ್ಥ ಆಯ್ತಿದ್ದು? ಅರ್ಥ ಆಯ್ತು. ಇನ್ನು ಮುಂದೆ ಕೇಳ್ರಿ. ಆಚಾರ್ಯ ಮಹಾವೀರ್ ಕೀರ್ತಿ ಮಹಾರಾಜರ ಸಂಘದಲ್ಲಿ ಅಂದ್ರೆ ಈಗ ಇದ್ದಾರೆ, ಅಂದ್ರೆ ಬಹಳ ಪ್ರಬಲ ಆಚಾರ್ಯ, ಸಂಪೂರ್ಣ ನಮ್ಮ ಭಾರತ ದೇಶದಾದ್ಯಂತ ಅವರು ಎಲ್ಲ ಕಡೆ ವಿಹಾರ ಮಾಡಿ ಬಹಳ ದೊಡ್ಡ ಪ್ರಭಾವನೆ ಮಾಡಿದ್ದಾರೆ. ಮತ್ತೆ ಅವರ ಶಿಷ್ಯರು ಮತ್ತೆ ಪ್ರತಿ ಶಿಷ್ಯರು ಆಚಾರ್ಯರೇ ಕಮ್ಮಿ 15ರಿಂದ 20 ಜನ ಆಚಾರ್ಯರಿದ್ದಾರೆ. ಮತ್ತೆ ಅವರ ಸಂಪೂರ್ಣ ಸಂಘ 150ರಿಂದ 200 ಅಷ್ಟು ಸಾಧುಗಳಿದ್ದಾರೆ. ಆ ಜಾಗದಲ್ಲಿ ಎಲ್ಲಾ ಕಡೆನೂ ಅವರು ಅಭಿಷೇಕ ಮಾಡ್ತಾರೆ. ಪರಂ ಪೂಜ್ಯ ಗಣಧರಾಚಾರ್ಯ ಕುಂತುಸಾಗರ್ ಮಹಾರಾಜರು ಕುಂತಗಿರಿ. ಅದಾದ ನಂತರ ಇನ್ನು ಅವರ ಸಂಘದಲ್ಲಿ ಈಗ ರಾಜಸ್ಥಾನ ಕಡೆ ಹೋಗಿದ್ದಾರೆ ಪರಂ ಪೂಜ್ಯ ಆಚಾರ್ಯ ಕನಕನಂದಿ ಮುನಿ ಮಹಾರಾಜರು, ಕನಕನಂದಿ ಆಚಾರ್ಯ. ಅದಾದ ನಂತರ ಇನ್ನು ಪರಂ ಪೂಜ್ಯ ಆಚಾರ್ಯ ಪದ್ಮನಂದಿ ಮುನಿ ಮಹಾರಾಜರು. ಅದಾದ ನಂತರ ಇನ್ನು ಪರಂ ಪೂಜ್ಯ ಆಚಾರ್ಯ ದೇವನಂದಿ ಮುನಿ ಮಹಾರಾಜರು. ಇದಾದ ನಂತರ ಇನ್ನು ಪರಂ ಪೂಜ್ಯ ಆಚಾರ್ಯ ಗುಣನಂದಿ ಮಹಾರಾಜರ ಸಂಘ. ಇನ್ನು ಪರಂ ಪೂಜ್ಯ ಆಚಾರ್ಯ ಗುಣಧರ ನಂದಿ ಮಹಾರಾಜರ ಸಂಘ. ಯಾಕೆ ಗುಣನಂದಿ ಬೇರೆ, ಗುಣಧರ ನಂದಿ ಬೇರೆ. ಅದಾದ ನಂತರ ಇನ್ನು ಮುಂದೆ ಪರಂ ಪೂಜ್ಯ ಆಚಾರ್ಯ ಕುಶಾಗ್ರ ನಂದಿ ಮುನಿ ಮಹಾರಾಜರ ಸಂಘ. ಇನ್ನು ಪರಂ ಪೂಜ್ಯ ಆಚಾರ್ಯ ಕುಮುದ ನಂದಿ ಮುನಿ ಮಹಾರಾಜರ ಸಂಘ. ಇನ್ನು ಪರಂ ಪೂಜ್ಯ ಆಚಾರ್ಯ ಗುಪ್ತಿ ನಂದಿ ಮುನಿ ಮಹಾರಾಜರ ಸಂಘ. ಇನ್ನು ಅಲ್ಲಿ ಶಿಖರ್ಜಿಗೆ ಹೋಗಿದ್ದಾರೆ, ಅಲ್ಲ ಇದಕ್ಕೆ ನಮ್ಮ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದಾರೆ ಅವರು ಪರಂ ಪೂಜ್ಯ ಆಚಾರ್ಯ ವಾಸಪೂಜ್ಯ ಸಾಗರ ಮುನಿ ಮಹಾರಾಜರು. ಅದನ್ನ ಆದ ನಂತರ ಇನ್ನು 5ನೇ ಪಟ್ಟಾಧೀಶ ಪರಂ ಪೂಜ್ಯ ಆಚಾರ್ಯ ವರ್ಧಮಾನ್ ಸಾಗರ ಮುನಿ ಮಹಾರಾಜರ ಸಂಘ. ಮತ್ತೆ ಪೂಜ್ಯ ಆರಿಕಾ ಜ್ಞಾನಮತಿ ಮಾತಾಜಿ ಅವರು, ಅದನ್ನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು. ಇದಾದ ನಂತರ ಇನ್ನು ಆರಿಕಾ ಸರಸ್ವತಿ ಮಾತಾಜಿ ಅವರು ಎಲ್ಲಿ ಕುಪ್ಪನಟ್ಟಿ ಕೋತಳ್ಳಿ ಗುಡ್ಡದ ಮೇಲೆ ಇದ್ದಾರೆ. ಈಗ ಅವ್ರ ಸಂಘದಲ್ಲಿ ದಿನ ಸ್ತ್ರೀಯರ ಅಭಿಷೇಕ ಮಾಡ್ತಾರೆ. ಅದಾದ ನಂತರ ಇನ್ನು ಪರಂ ಪೂಜ್ಯ ಮುನಿಶ್ರೀ ಆಚಾರ್ಯ ಶ್ರೀ ಸುಕುಮಾಲ್ ನಂದಿ ಮುನಿ ಮಹಾರಾಜರು. ಇನ್ನು ಮುನಿಶ್ರೀ ಅಮರಕೀರ್ತಿ ಮುನಿ ಮಹಾರಾಜರು, ಮತ್ತೆ ಮುನಿಶ್ರೀ ಅಮರಕೀರ್ತಿ ಮುನಿ ಮಹಾರಾಜರು, ಅಮರಕೀರ್ತಿ ಇವರೆಲ್ಲ. ಇನ್ನು ಅನೇಕ ಮುನಿಗಳು, ಸಾಕಷ್ಟು ಮುನಿಗಳು. ಈಗ ಹೇಳಕ್ಕಾಗ್ತಿಲ್ಲ ನನಗೆ, ಅದು ಸಮಯ ಆಗ್ತದೆ ನಿಮಗೆ. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆಗೆ ಅವರು ಮೈಕ್ ಇಟ್ಕೊಂಡು ನಿಂತಿದ್ದಾರೆ. ಈಗ ನೋಡಿ, ನಾನು ಹೇಳಕ್ಕಾಗ್ತಿಲ್ಲ. ಇನ್ನು ಅನೇಕ ಆರಿಕೆಯರು, ಇನ್ನು ಅನೇಕ 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 ಶುಲ್ಕ, ಅನೇಕ ಬ್ರಹ್ಮಚಾರಿಣಿಯರು, ಅನೇಕ ಇನ್ನು ವಿದ್ವಾನ್ಗಳು, ಮತ್ತೆ ಪರಂ ಪೂಜ್ಯ ಆಚಾರ್ಯ ಪುಷ್ಪದಂತ ಸಾಗರ ಮುನಿ ಮಹಾರಾಜರ ಸಂಘ. ಅಂದ್ರೆ ಪುಷ್ಪದಂತ ಸಾಗರ್ ಅಂದ್ರೆ ಪುಷ್ಪಗಿರಿಯಲ್ಲಿ ಇರ್ತಾರೆ. ಈಗೆಲ್ಲ ಈ ಕಡೆ ವಿಹಾರ ಮಾಡಿದ್ದಾರೆ ಅಂತ ಕಾಣುತ್ತೆ. ಅಂದ್ರೆ ಪುಲಕ ಸಾಗರ್ ಮತ್ತೆ ತರುಣ ಸಾಗರ್ ಅವರ ಗುರು, ಶಿಕ್ಷಣ ದೀಕ್ಷಾ ಗುರು ಅವರು ಆಚಾರ್ಯ ಭಗವಾನ್ ಪುಷ್ಪದಂತ ಸಾಗರ ಮುನಿ ಮಹಾರಾಜರು ಸ್ಪಷ್ಟ ಹೇಳಿದ್ದಾರೆ. ಅವರು ಸ್ಪಷ್ಟ ಹೇಳಿದ್ದಾರೆ ಸ್ತ್ರೀ ಅಭಿಷೇಕ ಮಾಡಲೇಬೇಕು ಅಂತ ಸ್ಪಷ್ಟ ಹೇಳಿದ್ದಾರೆ. ಆ ರೆಕಾರ್ಡ್ ಅಕಸ್ಮಾತ್ ನಿಮ್ಗೆ ಬೇಕು ಅಂದ್ರೆ ನಮ್ಮ ಹುಡುಗರ ಕಡೆ, ಆ ಕಡೆ 2 ಜನ ಪಂಡಿತರು ಹುಡುಗರು ಇದ್ದಾರೆ, ಅವರ ಲ್ಯಾಪ್ಟಾಪ್ ತರಿಸ್ರಿ, ಇವತ್ತು ನೀವು ನೋಡ್ರಿ. ಯಾಕೆಂದ್ರೆ ನನ್ನ ಕಡೆ ಆ ವ್ಯವಸ್ಥೆ ಎಲ್ಲ ನಿಮ್ಗೆ ತರಿಸ್ಕೊಡ್ತೀನಿ, ಬೇಕಾದ್ರೆ ನೋಡ್ರಿ. ಗೊತ್ತಾಯ್ತು ನಿಮಗೆ ಇದೀಗ? ಗೊತ್ತಾಯ್ತು ಮಹಾರಾಜ್. ನಿಮ್ಮದು ಪ್ರಶ್ನೆ ಏನಿತ್ತು ಮಹಾರಾಜರೇ, ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರೂ ಸಾಧುಗಳು ಸ್ತ್ರೀಯರಿಂದ ಅಭಿಷೇಕ ಮಾಡ್ತಾರಾ ಅಂತ ಹೇಳಿ ನಿಮ್ಮದು ಪ್ರಶ್ನೆ ಇತ್ತು. ಈಗ ಸಮಾಧಾನ ಆಯ್ತು? ಈಗ ಸಮಾಧಾನ ಆಯ್ತು, ಗೊತ್ತಾಯ್ತಲ್ಲ? ಇನ್ನು ಹೋಗ್ತೀರಿ ನೀವು? ಪಂಡಿತ್ರೆ, ನೀವು ಈಗ ಒಳ್ಳೆ ಟೈಮಿಗೆ ಬಂದ್ರಿ. ಈ ಕಡೆ ಒಂದು ಕೆಲಸ ಮಾಡಿ, ಆ ಪಂಡಿತನ ಈ ಕಡೆ ಕಳ್ಸ್ರಿ, ಮಧ್ಯದಲ್ಲಿ ಕಳ್ಸ್ರಿ. ಇಲ್ಲಿ ಅವ್ರ ಮೈಕ್ ಕೊಡ್ರಿ, ಅವ್ರಿಗೆ ಆ ಕೆಳಗಡೆ ಆ ಹಳೆ ಮೈಕ್ ಕೆಳಗಡೆ ಹಾಕ್ರಿ, ಹೊಸ ಮೈಕ್ ಕೊಡ್ರಿ. ಈ ಕಡೆ ಅದು ಸರಿ ಇಲ್ಲ, ಅದು ಆ ವೈರ್ ತೆಗಿರಿ, ಆ ಕಡೆ ಹೊಸ ಫಿಟ್ ಮಾಡಿ ಕೊಡ್ರಿ ಅವ್ರಿಗೆ, ಹೇಳ್ರಿ. ಆಮೇಲೆ ನೋಡ್ರಿ,
ಪಂಡಿತ್ರೆ, ಈಗ ನೀವು ಬರೋತ್ತಿಗೆ ಒಂದು ಪ್ರಶ್ನೆ ಬಂದಿತ್ತಲ್ಲ, ಅಂದ್ರೆ ವಿದ್ಯಾಭೂಷಣ್ ಮಹಾರಾಜ್ ನಿಮ್ಮನ್ನು ಬಿಟ್ಟು ಬಾಕಿ ಯಾವ್ದಾರು ಸಾಧುಗಳು ಸ್ತ್ರೀಯರ ಅಭಿಷೇಕ ಮಾಡ್ತಾರ ಅಂತ ಪ್ರಶ್ನೆ ಇತ್ತು. ಅದಕ್ಕೆ ನಾನು ಸಾಕಷ್ಟು ಸಂಘದ ಇದು ಕೊಟ್ಟಿದ್ದೆ, ಅಂದ್ರೂ ಸಾಕಷ್ಟು ನನ್ನ ಕಡೆ ಉಳಿದಿದೆ, ಇನ್ನು ನಾನು ಪೂರ ಹೇಳಿಲ್ಲ. ಪಂಡಿತ್ರೆ, ನೀವು ಎಲ್ಲ ಕಡೆ ಓಡಾಡ್ತೀರಿ. ಈಗ ಒಂದು ನನಗೆ ಗೊತ್ತಿದ್ದಂಗೆ ನೀವು ಒಂದು 15-20 ವರ್ಷದಿಂದ ಟ್ರಿಪ್ ತೆಗಿತೀರಿ, ಓಡಾಡ್ತಿದ್ದೀರಿ, ಎಲ್ಲ ಕಡೆನೂ ಓಡಾಡ್ತಿದ್ದೀರಿ. ಜ್ಞಾನಮತಿ ಮಾತಾಜಿ ಕಡೆ ಸಾಕಷ್ಟು ದಿವಸ ನೀವು ಇದ್ರಿ ಅಲ್ಲೆಲ್ಲ. ಈಗ ಸಾಕಷ್ಟು ನೀವೆಲ್ಲ ಪಂಚಕಲ್ಯಾಣ ಮಾಡಿದ್ದೀರಿ. ನೀವು ಒಂದು ಕೆಲಸ ಮಾಡಿ, ನೀವು ಎಲ್ಲೆಲ್ಲಿ ಸಂಘದಲ್ಲಿ ಸ್ತ್ರೀಯರಿಂದ ಅಭಿಷೇಕ ನೋಡಿದ್ದೀರಿ ಅಂತ ಹೇಳ್ರಪ್ಪ. ಆರಿಕಾ ಜ್ಞಾನಮತಿ ಸಂಘ ಮಾತಾಜಿ ರೀ, ಮತ್ತೆ ಆರಿಕಾ ಸರಸ್ವತಿ ಮಾತಾಜಿ ಸಂಘದೊಳಗ್ರಿ, ಮತ್ತೆ ಶೇಡ್ಬಾಳ್ ಮಹಾರಾಜ ಸಂಘದೊಳಗ್ರಿ, ಮತ್ತೆ ಆಚಾರ್ಯ ಗುನ್ನಂದಿ ಮಹಾರಾಜ ಸಂಘದೊಳಗ್ರಿ, ಮತ್ತೆ ಕುಂತಸಾಗರ ಮಹಾರಾಜ ಸಂಘದೊಳಗ್ರಿ, ಮತ್ತು ಆಚಾರ್ಯ ಗುಂದರ್ ನಂದಿ ಮಹಾರಾಜ ಸಂಘದೊಳಗ್ರಿ, ಮತ್ತು ಆಚಾರ್ಯ ಸುಹೀತ್ ಸಾಗರ್ ಮಹಾರಾಜ ಸಂಘದೊಳಗ್ರಿ, ಮತ್ತೆ ವರ್ಧಮಾನ್ ಸಾಗರ್ ಮಹಾರಾಜ ಸಂಘದೊಳಗೆ ನೋಡಿದೇವ್ರಿ. ಇನ್ನು ನೋಡ್ರಿ, ನೀವು ಅನ್ಸುತ್ತೆ ಇನ್ನು ಜಾಸ್ತಿ ತಿರುಗಿದಿರ, ನೀವು ಬಹಳ ತಿರುಗಿದಿರಾ, ನಿಮ್ಗೆ ನೆನಪಿಗೆ ಬರ್ತಿಲ್ಲ. ಇನ್ನೂ ಯಾರು ಸಂಘದೊಳಗಡೆ ನೀವು ನೋಡಿದ್ರಿ? ಎಲ್ಲಿ ನೋಡಿರ್ಬೋದು? ನೀವು ಮಾಡೋದ್ ನೋಡಿದೇವ್ರಿ. ನಾ ಮಾಡೋದಲ್ಲ, ನಾ ಮಾಡ್ಸೋದನ್ನ. ನೀವು ಮಾಡ್ಸೋದನ್ನ ನೋಡಿದೇವ್ರಿ. ಗುಡ್, ವೆರಿ ಗುಡ್, ವೆರಿ ಗುಡ್. ಇರ್ಲಪ್ಪ. ಹಾ, ಆಯ್ತು ಪಂಡಿತ್ರೆ, ಇನ್ನು ಕೂತ್ಕೊಳ್ರಿ, ನೋಡೋಣ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಈಗ. ಈಗ ನಿಮಗೆ ಸೌಕರ್ಯ ನಿಮ್ಗೆ ಗೊತ್ತಾಗಬೇಕು. ಖಾಲಿ ವಿದ್ಯಾಭೂಷಣ್ ಮಹಾರಾಜರು ಮಾಡಿಸ್ತಾರೆ, ಇದು 100% ಸುಳ್ಳಿದೆ. ಸಾಕಷ್ಟು ಜನ ಅಜ್ಞಾನಿ ಮೂರ್ಖ ಮನುಷ್ಯರು ಏನಂತಾರೆ ಅಂದ್ರೆ, ನಮಗೆ ನನ್ನ ಹತ್ರನೇ ಬಂದು ಹೇಳ್ತಾರೆ, ಮಹಾರಾಜ್ರೆ ನಾವೆಲ್ಲೂ ಅಭಿಷೇಕನ ಸ್ತ್ರೀ ನೋಡಿಲ್ಲ, ಖಾಲಿ ನೀವು ಮಾತ್ರ ಮಾಡ್ತೀರಾ, ಇದೇನು ಹೊಸದಾಗಿ ತೆಗ್ದೀರಾ ಅಂತಾರೆ. ಮೂರ್ಖ ಮನುಷ್ಯರು ಹಂಗಂತಾರಪ್ಪ, ಇದು ಸುಳ್ಳಿದೆ. ಅರ್ಥ ಆಯ್ತು? ಶಾಸ್ತ್ರ ಇದೆ, ವಿದ್ವಾನ್ಗಳಿದ್ದಾರೆ, ಮಾಡಿಸೋರು ನಮ್ಗಿಂತ ಜಾಸ್ತಿ ವಿದ್ವಾನ್ಗಳು ಬೇಕಷ್ಟು ಜನ ಇದ್ದಾರೆ. ಆಯ್ತು? ಹಾ, ನೋಡಿ ಅಲ್ಲಿ ಈ ಕಡೆ ನೋಡಿ, ಈಗ ಮೈಕ್ ಹಿಡಿದು ನಿಂತಿದ್ದಾರೆ ನೋಡ್ರಿ, ಈ ಕಡೆ ಮಧ್ಯದಲ್ಲಿ, ಅಲ್ಲೆಲ್ಲ ಹಿಂದೆ ನೋಡ್ರಿ, ಇನ್ನು ಹಿಂದೆ 2 ಜನ ಅವ್ರು ಇಲ್ಲ. ಹಾ, ಈ ಕಡೆ ತಗೊಂಬರಿ ಮೈಕು. ಅವ್ರು ದಪ್ಪಗಿದ್ದಾರೆ ನೋಡ್ರಿ, ಅವರು ಕುಳ್ಳಕ್ಕಿದ್ದಾರೆ ನೋಡ್ರಿ, ಅವರೇ ಮೈಕ್ ಹಿಡಿದು ನಿಂತಿದ್ದಾರಲ್ಲ ಅಲ್ಲಿ, ಹೋಗ್ರಿ ಆ ಕಡೆ. ಹಾ, ಅವ್ರಿಗೆ ಕೊಡ್ರಿ. ಅವ್ರೇನು ಏನು ನೋಡಿ ನಿತ್ಯ ನೋಡಿ, ಈಗ ಪ್ರಶ್ನೆ ಕೇಳ್ತಾರ ಅವರು. ಹಾ, ಬಾರಿ ನಿಮ್ದಲ್ಲ, ಇಡ್ರಿ ಅಲ್ಲಿ ಫೋನ್. ಹಾಂ, ಎಲ್ಲ ತಗೊಂಡಿರಲ್ಲ ನೋಡಿ, ಮೈಕ್ ತಗೊಂಡಿರ. ಅದಕ್ಕೆ ನಾ ಹೇಳಿದೆ 2-3 ಮೈಕ್ ಇಲ್ಲಿ ಇಡಬೇಡ್ರಿ ಅಂತ ಹೇಳಿ. ಬೇಕಾದಾರೆಲ್ಲ ಬೇಕಾದಾಗ ಬಂದು ಕೈಯಾಗಿ ಇಡ್ತಾರೆ ಇಲ್ಲಿ. ಅದಕ್ಕೆ ಏನು ಗೊತ್ತಾ, ನೀವು ಕೇಳ್ರಪ್ಪ ಈಗ. ಮಹಾರಾಜ್ರೆ, ಆಚಾರ್ಯ ಮಹಾವೀರ್ ಕೀರ್ತಿ ಮಹಾರಾಜ್ರ ಸ್ತ್ರೀಯರಿಗೆ ಅಭಿಷೇಕ ಮಾಡಕ ಪ್ರಥಮ ಆದ್ಯತೆ ಕೊಡ್ತೀರಿ, ಸತ್ಯ ಐತೇನ? ಹಾ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾಕೆಂದ್ರೆ ನೀವು ಈ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ಅವತ್ತೊಂದು ದಿವಸ ನಿಮ್ಗೆ ಸ್ವಾಧ್ಯಾಯ ಮಾಡೋದಕ್ಕೆ ಅವತ್ತೊಂದು ಬುಕ್ ಕಳಿಸಿದ್ದೆ. ಆ ಬುಕ್ ಒಳಗಡೆ ಅದಿತ್ತು, ಅದನ್ನು ನೀವು ಓದ್ಕೊಂಬಂದು ಇಲ್ಲಿ ಕೇಳ್ಕೊಂಡು ಹೇಳ್ತಾ ಇದ್ದೀರಾ. ಇಲ್ಲ ಅಂದ್ರೆ ನೀವು ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ? ಇಲ್ರಿ. ಹಾ, ಇಲ್ಲಾಂದ್ರೆ ನೀವು ಪ್ರಶ್ನೆ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ಬುಕ್ಕನ್ನು ಓದಿದ್ದೀರಿ? ಹೌದು, ಓದಿದೇವ್ರಿ. ಹಾ, ಗುಡ್. ಆ ಬುಕ್ ಒಳಗಡೆ ಅದು ಸ್ಪಷ್ಟ ಐತಿ. ಇರ್ಲಿ, ಹೆಂಗಾರ ಇದು ಮಾತು ಸತ್ಯ ಐತಿ. ಆಚಾರ್ಯ ಮಹಾವೀರ್ ಕೀರ್ತಿ ಮಹಾರಾಜರು ಏನಿದ್ರಲ್ಲ, ಅವರು ಬಹಳ ಭಾರಿ ದೊಡ್ಡ ವಿದ್ವಾನ್ ಇದ್ರು. ಅವರಿಗೆ 18 ಭಾಷೆಗಳಲ್ಲಿ ಪಾಂಡಿತ್ಯ ಇತ್ತು. ಅವರು ಬೇರೆ ಯಾರು ಅಲ್ಲ, ಆದಿಸಾಗರ್ ಮಹಾರಾಜರ ಪರಂಪರೆಯವರು, ಅಂದರೆ ಅವರ ಶಿಷ್ಯ ಪರಂಪರೆಯವರು ಇದ್ದಾರೆ ಅವರು. ಮತ್ತು ಅವರ ಶಿಷ್ಯರು ಅಂದರೆ ಈಗ ನಿಮಿತ್ತ ಜ್ಞಾನಿ ಪರಮಪೂಜ್ಯ ಆಚಾರ್ಯ ಗಣಧರ ಆಚಾರ್ಯ ಕುಂತಸಾಗರ್ ಮಹಾರಾಜರು ಅವ್ರ ಶಿಷ್ಯರಿದ್ದಾರೆ. ಯಾರ್ದು? ಮಹಾವೀರ್ ಕೀರ್ತಿ ಮಹಾರಾಜರ ಶಿಷ್ಯರಿದ್ದಾರೆ. ಮತ್ತಿನ್ನು ಇದರಲ್ಲಿ ಒಬ್ಬರು ಶಿಷ್ಯರಿದ್ದಾರೆ, ಅವ್ರದ್ದು ಎಲ್ಲಿ ಶಿಖರ್ಜಿ ಒಳಗಡೆ. ಅವ್ರ ಹೆಸರು ನನಗೆ ಬರ್ತಾ ಇಲ್ಲ, ಆಮೇಲೆ ಹೇಳ್ತೀನಿ ನಾನು. ಹೆಸರು ಏನೈತೆ ಅವ್ರದ್ದು? ಇನ್ನೊಬ್ರು ಇದ್ದಾರೆ ನೋಡ್ರಿ ಅಲ್ಲಿ, ಸಂಭವ್ ಸಾಗರ್. ಗುಡ್. ಹಾಂ, ಸಂಭವ್ ಸಾಗರ್ ಏನಿದ್ದಾರೆ ನೋಡ್ರಿ, ಅವ್ರ ಶಿಷ್ಯರಿದ್ದಾರೆ. ಈಗಿದ್ದಾರೆ ಅವರು ಸಂಭವ್ ಸಾಗರ್ ಅಲ್ಲನ. ಅವ್ರು ಮಹಾವೀರ್ ಕೀರ್ತಿ ಮಹಾರಾಜರು ಏನಂತಿದ್ರು ಅಂದರೆ, ಸ್ತ್ರೀಯರಿಗೆ ಪ್ರಥಮ ಆದ್ಯತೆ. ಯಾಕೆಂದರೆ ಅವ್ರು ಯಾರೇ ಹೋದ್ರು ಒಂದೇ ಪ್ರಶ್ನೆ ಉತ್ತರ ಕೊಡ್ತಾ ಇದ್ರು, ಏನಂದರೆ ಸ್ತ್ರೀ 24 ತೀರ್ಥಂಕರನ್ನು ಹಡೆದಿದ್ದಾಳೆ, ಆದ್ದರಿಂದ ಸ್ತ್ರೀಗೆ ಅಭಿಷೇಕದ ಪ್ರಥಮ ಆದ್ಯತೆ. ಹಾಂ, ಇರಲಿ. ಈಗ ಅದು ಹೇಗಾಗಿರಲಿ, ಈಗ ಸ್ತ್ರೀಗೆ ಅಭಿಷೇಕ ಮಾಡುವಂಥ ಅಧಿಕಾರಗಳು ಇದ್ದಾವೆ. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಹೇಳ್ತೀನಿ, ಇದನ್ನೊಂದು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಈಗ ಪಾಯಿಂಟ್ಸ್ ಅಂದರೆ ಬಿಂದುಗಳು ಬರ್ತಾ ಇರ್ತವೆ, ಅದೊಂದು ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಸ್ಪೀಡಾಗಿ ಕೇಳ್ರಿ. ನೋಡಿ, ನಂಬರ್ 1 ನಿಮ್ಮ ಕೈ ಒಳಗಡೆ ನೆನ್ಪಿಟ್ಕೊಳ್ರಿ, ಪಾಯಿಂಟ್ಸ್ ಎಷ್ಟಾಗ್ತವೆ ಅಂತೇಳಿ. ನಂಬರ್ 1 24 ತೀರ್ಥಂಕರರನ್ನ ಹಡೆದವರು ಪುರುಷರಲ್ಲ, ಸ್ತ್ರೀ ಇದ್ದಾರೆ. ಆದ್ದರಿಂದ ಸ್ತ್ರೀಗೆ ಭಗವಾನರ ಅಭಿಷೇಕ ಮಾಡೋದಕ್ಕೆ 100% ಅಧಿಕಾರ ಇದೆ. ಹಾ, ನೆಕ್ಸ್ಟ್ ಪಾಯಿಂಟ್ ನಂಬರ್ 2, 24 ತೀರ್ಥಂಕರರು ಹೆಂಗಸರ ಕೈಯಿಂದ ಆಹಾರ ತಗೊಂಡಿದ್ದಾರೆ. ಆದ್ರಿಂದ ಸ್ತ್ರೀಯರು ಶುದ್ಧ ಇರ್ತಾರೆ, ಇದು ದೃಢವಾಯಿತು. ಆದ್ರಿಂದ ಸ್ತ್ರೀಯರಿಗೆ ಅಭಿಷೇಕ ಮಾಡೋದಕ್ಕೆ 100% ಅಧಿಕಾರ ಇದೆ. ಹಾ, ಪಾಯಿಂಟ್ ನಂಬರ್ 3, ಸಮೂಹ ಶರಣದಲ್ಲಿ ಪುರುಷರಿಗಿಂತ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇರ್ತದೆ. ಅಂದರೆ ಭಗವಾನ್ ಋಷಭನಾಥರಿಂದ ಮಹಾವೀರರವರೆಗೆ ಎಲ್ಲೇ ನೀವು ತೆಗೀರಿ, ಅಲ್ಲಿ ಪುರುಷರ ಸಂಖ್ಯೆ ಮತ್ತು ಮುನಿಗಳ ಸಂಖ್ಯೆ ಕಡಿಮೆ, ಆರಿಕೆ ಸಂಖ್ಯೆ ಮತ್ತು ಶ್ರಾವಿಕೆಯರ ಸಂಖ್ಯೆ ಜಾಸ್ತಿ.
ಅರ್ಥ ಆಯ್ತು? ಅಲ್ಲಿ ಅಲ್ಲಿ ಅಶುದ್ಧ ಸ್ತ್ರೀ ಎಂದಿಲ್ಲ. ಅಕಸ್ಮಾತ್ ಇಲ್ಲಿ ಅಶುದ್ಧ ಸ್ತ್ರೀ ಅಂತ ಹೇಳ್ತಾರಲ್ಲ, ಸಮೋಷರಣದ ಒಳಗಡೆ ಅಶುದ್ಧ ಸ್ತ್ರೀ ಹೋಗಿ ಹ್ಯಾಕ್ ಕೂತ್ಲು? ಇದೊಂದು ಪ್ರಶ್ನೆ ಬರ್ತದಲ್ಲ ನಿಮ್ಗೀಗ. ಆದ್ರಿಂದ ಇದನ್ನೆಲ್ಲ ವಿಚಾರ ಮಾಡೋದು ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸಾಕ್ಷಾತ್ ಭಗವಾನ್ರ ಸಮೋಷರಣದಲ್ಲಿ ಆರಿಕೆ ದೀಕ್ಷೆ ತಗೊಂಡು ವಿರಾಜಮಾನ ಆಗುವಂತಹ ಈ ಸ್ತ್ರೀಗೆ ಭಗವಾನ್ರ ಅಭಿಷೇಕ ಮಾಡುವಂತಹ 100% ಅಧಿಕಾರ ಇದೆ. ನಂಬರ್ 4, ಸ್ತ್ರೀಯರು ಶುದ್ಧ ಇರೋದ್ರಿಂದಲೇ ಅವರು ಬಸ್ತಿ ಪ್ರವೇಶ ಮಾಡ್ತಾರೆ. ಅಶುದ್ಧ ಇದ್ದ ಸಮಯದಲ್ಲಿ ಬಸ್ತಿಯನ್ನು ಕೂಡ ಸ್ತ್ರೀಯರು ಪ್ರವೇಶ ಮಾಡೋದಕ್ಕೆ ಬರಲ್ಲ. ಯಾಕೆಂದ್ರೆ ಬಸ್ತಿ ಇದೆಯಲ್ಲ, ನವದೇವತೆ ಒಳಗಡೆ ಒಂದಿದೆ. ಅಂದ್ರೆ ಅರಂತರು, ಸಿದ್ಧರು, ಆಚಾರ್ಯ, ಉಪಾಧ್ಯಾಯರು, ಸರಸ್ವಾದಿಗಳು, ಜಿನಧರ್ಮ, ಜಿನಾಗಮ, ಜಿನ ಚೈತ್ಯಾಲಯ ಏನಿದೆ, ನವದೇವತೆ ಒಳಗಡೆ ಒಂದಿದೆ. ಅಶುದ್ಧ ಸ್ತ್ರೀಯರು ಬಸ್ತಿಯನ್ನ ಪ್ರವೇಶ ಮಾಡೋದಕ್ಕೆ ಬರಲ್ಲ. ಆದ್ರೆ ನಮ್ಮ ಬಸ್ತಿ ಒಳಗಡೆ ಬಸ್ತಿ ಎಲ್ಲ ಸ್ವಾಧ್ಯಾಯದಲ್ಲಿ ನೋಂಪಿಗೆ ತುಂಬಿರ್ತಾರೆ ನಮ್ಮ ಹೆಂಗಸರು. ಆದ್ದರಿಂದ ಅವರಿಗೆ ಜಿನೇಂದ್ರ ಭಗವಾನ್ರ ಅಭಿಷೇಕ ಮಾಡುವ 100% ಪರ್ಮಿಷನ್ ಇಲ್ಲ. ಏನ 100% ಪರ್ಮಿಷನ್ ಇಲ್ಲ. ಏನ ಆದ್ರಿಂದ ಅವರಿಗೆ 100% ಅಭಿಷೇಕ ಮಾಡುವಂತ ಪರ್ಮಿಷನ್ ಐತಿ. ಯಾವುದು ಪಾಯಿಂಟ್ ನಂಬರ್ ಎಷ್ಟಾಯ್ತು? 4. ಇನ್ನು ಪಾಯಿಂಟ್ ನಂಬರ್ 5, ಸ್ತ್ರೀಯರು ಶುದ್ಧ ಇರೋದ್ರಿಂದಲೇ ಸೋಲ ಕಾರಣ ಅಂದ್ರೆ ನಿಮ್ದು 16 ಭಾವನೆಗಳು, ಇನ್ನು ದಶಲಕ್ಷಣ ಆದಿ ನೋಂಪಿ ಮಾಡ್ತಾರೆ. ಅಶುದ್ಧ ಸ್ತ್ರೀ ಮಾಡೋದಕ್ಕೆ ಬರಲ್ಲ. ಆದ್ದರಿಂದ ಸ್ತ್ರೀಗೆ 100% ಅಭಿಷೇಕ ಮಾಡುವಂತ ಅಧಿಕಾರ ಇದೆ. ಅದಾದ ನಂತರ ಇನ್ನು ಪಾಯಿಂಟ್ ನಂಬರ್ ಎಷ್ಟಕ್ಕೆ ಹೋಯ್ತೀಗ? ಪಾಯಿಂಟ್ ನಂಬರ್ 6. ಸ್ತ್ರೀಯರು ಶುದ್ಧ ಇರೋದ್ರಿಂದಲೇ ಅವರು ಮಾಡಿರುವಂತಹ ನೈವೇದ್ಯ ಮತ್ತೆ ತಲೆ ಮೇಲೆ ಹೊತ್ತು ತಂದ ಅಂತ ಕಳಸದ ನೀರಿನಿಂದ ಜಿನೇಂದ್ರ ಭಗವಾನರ ಅಭಿಷೇಕವನ್ನ ಮಾಡಲಾಗ್ತದೆ. ಆದ್ರಿಂದ ಸ್ತ್ರೀಯರು ಶುದ್ಧ ಇರ್ತಾರೆ. ಇಲ್ಲಾಂದ್ರೆ ಅವ್ರು ಮಾಡಿರುವಂತಹ ನೈವೇದ್ಯವನ್ನ ಭಗವಾನರಿಗೆ ಏರ್ಸೋದಕ್ಕೆ ಬರೋದಿಲ್ಲ. ಮತ್ತು ಗಣಸರೇ ಕೂತ್ಕೊಂಡು ಅಡಿಗೆ ಎಲ್ಲ ಮಾಡಬೇಕಾಗುತ್ತೆ. ನೈವೇದ್ಯ ಮಾಡಿ ಭಗವಾನರಿಗೆ ಏರಿಸಬೇಕಾಗುತ್ತೆ. ಆದ್ರಿಂದ ಸ್ತ್ರೀಯರು ಅಭಿಷೇಕ ಮಾಡೋದಕ್ಕೆ 100% ಶುದ್ಧ ಇದ್ದಾರೆ. ಅವರಿಗೆ ಅಭಿಷೇಕ ಮಾಡೋದಕ್ಕೆ 100% ಅಧಿಕಾರ ಇದೆ. ಇನ್ನು ಅದ ನಂತರ ಪಾಯಿಂಟ್ ನಂಬರ್ 7, ತೀರ್ಥಂಕರ ಬಾಲಕ ಜನ್ಮ ಆದಾಗ, ಅಂದ್ರೆ ತೀರ್ಥಂಕರ ಜನ್ಮ ಆಗುತ್ತೆ, ಬಾಲಕನ ಜನ್ಮ ಆದಾಗ ಪ್ರಪ್ರಥಮವಾಗಿ ಇಂದ್ರಾಣಿ ಮಗುವನ್ನ ಕೈಯಲ್ಲಿ ಕೆತ್ತಾಳೆ, ಪುರುಷರಲ್ಲ. ಅರ್ಥ ಆಯ್ತು? ಇದನ್ನು ನೀವು ಎಲ್ಲ ಪಂಚಕಲ್ಯಾಣಗಳಲ್ಲಿ ನೋಡ್ತೀರಿ. ಆದ್ದರಿಂದ ಸ್ತ್ರೀಗೆ ಭಗವಾನರ ಅಭಿಷೇಕ ಮಾಡುವಂತ 100% ಅಧಿಕಾರ ಇದೆ. ಅದಾದ ನಂತರ ನಂಬರ್ 8, ಪಾಯಿಂಟ್ ನಂಬರ್ 8, ದೇವಿಯರು ಅಭಿಷೇಕ ಮಾಡಿರೋ ಪ್ರಕರಣ ಶಾಸ್ತ್ರದಲ್ಲಿದೆ. ಅಂದ್ರೆ ಹರಿವಂಶ ಪುರಾಣ, ಪದ್ಮಪುರಾಣ ಆದಿ ಮಹಾಶಾಸ್ತ್ರದಲ್ಲಿ ದೇವಿಯರು ಕೂಡ ಅಭಿಷೇಕ ಮಾಡಿರುವಂಥ ಪ್ರಕರಣ ಇದೆ. ಮತ್ತು ವಸ್ತ್ರಗಳನ್ನು ಉಡಿಸಿದ ಪ್ರಕರಣ ಇದೆ. ಜಿನೇಂದ್ರ ಭಗವಾನರಿಗೆ ವಸ್ತ್ರಗಳನ್ನು ಉಡಿಸ್ತಾರ ಅವ್ರು, ಅಂದ್ರೆ ಬಾಲಕನಿಗೆ. ಅರ್ಥ ಆಯ್ತು? ಶಾಸ್ತ್ರದಲ್ಲಿದೆ. ಆದ್ದರಿಂದ ಸ್ತ್ರೀಗೆ ಅಭಿಷೇಕ ಮಾಡುವಂತ 100% ಅಧಿಕಾರ ಇದೆ. ಆಯ್ತು? ಇನ್ನು ಪಾಯಿಂಟ್ ನಂಬರ್ 9, ಶ್ರವಣ ಬೆಳಗೊಳದಲ್ಲಿ 981 ಮಾರ್ಚ್ 13 ಮೊದಲ ಅಭಿಷೇಕ ಗುಳ್ಳಿಕ ಅಜ್ಜಿಯಿಂದ ಆಯ್ತು. ಅಲ್ಲಿ ಎಷ್ಟೇ ತಗೊಂಡೋಗಿಟ್ರು ಯಾರು ಅಭಿಷೇಕ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಅಹಂಕಾರದಿಂದ. ಕರೆಕ್ಟ್. ಅದನ್ನ ಗುಳ್ಳಿಕ ಅಜ್ಜಿ ಏನ್ ಮಾಡಿದ್ಲು? ಅವಳು ಅಭಿಷೇಕ ಮಾಡಿದ್ಲು. ಅಂದ್ರೆ ಶ್ರವಣ ಬೆಳಗೊಳದ ಪ್ರಪ್ರಥಮ ಅಭಿಷೇಕ ಗುಳ್ಳಿಕ ಅಜ್ಜಿಯಿಂದ ಆಯ್ತು. ಆದ್ರಿಂದ ಸ್ತ್ರೀಗೆ ಅಭಿಷೇಕ ಮಾಡೋದಕ್ಕೆ 100% ಪರ್ಮಿಷನ್ ಇದೆ. ಮತ್ತು ಇನ್ನೊಂದು ಏನು ಅಂದ್ರೆ, ಈಗೆಲ್ಲನು ಪಂಥವಾದಿಗಳು, ಬುದ್ಧಿ ಭ್ರಷ್ಟ ಜೀವಗಳು ಏನೋ ಗೊತ್ತಾ, ಅವಳು ಅಜ್ಜಿ ಒಬ್ಳೆ ಹೋಗಿರ್ಲಿಲ್ಲ, ಬೇರೆ ಯಾರನ್ನೋ ಜೊತೆಯಲ್ಲಿ ಹುಡುಗನ ಕರ್ಕೊಂಡು ಹೋಗಿರಂತ ಸುಳ್ಳು ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆ ಸುಳ್ಳು ಹೇಳ್ತಾ ಇದಾರೆ ಅವರು. ಸುಳ್ಳು ಹೇಳೋದೇ ಅವ್ರ ಜೀವನನೇ ಸುಳ್ಳು. ಗುರು ಸುಳ್ಳು, ಅವರು ಸುಳ್ಳು, ಅವ್ರ ಶಿಷ್ಯ ಪರಂಪರೆ ಎಲ್ಲ ಹೇಳ್ತಾರೆ. ಸುಳ್ಳು ಹೇಳ್ತಾ ತಿರುಗ್ತಿದ್ದಾರೆ ಎಲ್ಲ ಕಡೆ. ಹೇಳಿದ್ದಾರೆ, ಸಾಕಷ್ಟು ಕಡೆ ಹೋಗಿ ಸುಳ್ಳು ಹೇಳಿದ್ದಾರೆ. ಇದು ಸುಳ್ಳಿದೆ. ಅವ್ರು ಏನು ಹೇಳಿದ್ರು ಸುಳ್ಳೇ ಇದೆ. ಅರ್ಥ ಆಯ್ತು? ಅದು ಸುಳ್ಳಿದೆ. ಆದ್ರಿಂದ ಸ್ತ್ರೀಗೆ 100% ಅಧಿಕಾರ, ಅಭಿಷೇಕ ಮಾಡುವಂತ ಅಧಿಕಾರ ಇದೆ. ಇನ್ನು ಪಾಯಿಂಟ್ ನಂಬರ್ ಸ್ತ್ರೀಯರಿಗೆ ದೀಕ್ಷೆ ತಗೊಳ್ಳುವಂತ ಅಧಿಕಾರ ಇದೆ. ಗೊತ್ತಾಯ್ತು ನಿಮಗೆ? ಆಚಾರ್ಯರು ಸ್ವಯಂ ಸ್ತ್ರೀಯರ ತಲೆ ಮೇಲೆ ಸ್ವಸ್ತಿಕ ಬಿಡಿಸಿ ದೀಕ್ಷೆ ಕೊಡ್ತಾರೆ. ನಂತರ ಅವರು ಶ್ರಾವಕರಿಂದ ನವದಾ ಭಕ್ತಿ ಪೂರ್ವಕ, ಅಂದ್ರೆ ಅವರನ್ನ ಶ್ರಾವಕರು ಏನ್ ಮಾಡ್ತಾರೆ, ಆರಿಕೆಯರನ್ನ 3 ಸುತ್ತು ಬಂದು ಬಳ್ಕೊಳ್ತಾರೆ, ಉಚ್ಚಾಸನ ಮೇಲೆ ಕೂರಿಸ್ತಾರೆ, ಪಾದ ಪ್ರಕ್ಷಾಲನೆ ಮಾಡಿ ಅಷ್ಟದ್ರವ್ಯಾರ್ಚನೆ ಮಾಡ್ತಾರೆ. ಯಾರನ್ನ? ಮಾತಾಜಿ ಅವ್ರನ್ನ. ಅರ್ಥ ಆಯ್ತು? ಹಾಗೆ ಸಾಕಷ್ಟು ಸಂಘಗಳಲ್ಲಿ ಮಾಡ್ತಾರೆ. ಯಾರು ಮಾಡಲ್ಲ ಅವ್ರ ವಿಷಯ ನಾವೇನ್ ಮಾತಾಡ್ತಿಲ್ಲ. ಹಾಗಾಗಿ ಮಾಡ್ತಾರೆ. ಅರ್ಥ ಆಯ್ತೇನು? ಆದ್ರಿಂದ ಆರಿಕಾ ಮಾತಾಜಿ ಕೂಡ ಪೂಜೆಗೆ ಯೋಗ್ಯ ಇದ್ದಾರೆ. ಪೂಜೆಗೆ ಯೋಗ್ಯ ಇರುವಂತ ಒಬ್ಬ ಸ್ತ್ರೀ ಭಗವಾನರನ್ನ ಅಭಿಷೇಕ ಸ್ವಯಂ ಮಾಡೋದಕ್ಕೆ ಯಾವುದೇ ರೀತಿ ಬಾಧೆ ಇಲ್ಲ. ಅರ್ಥ ಆಯ್ತು? ಆದ್ರಿಂದ ಸ್ತ್ರೀಗೆ 100% ಅಭಿಷೇಕ ಮಾಡುವಂತ ಅಧಿಕಾರ ಇದೆ. ಇನ್ನು ಮುಂದೆ ಕೇಳಿ, ಪಾಯಿಂಟ್ ನಂಬರ್ 11, ಮೂಲಾಚಾರ ಶಾಸ್ತ್ರ ಇದೆ. ಅದು 2000 ವರ್ಷ ಹಿಂದಿಂದು. ಗಾಥಾ ನಂಬರ್ 190
36ರಲ್ಲಿ ಆಚಾರ್ಯ ಕುಂದಕುಂತಾರ್ ಹೇಳಿದ್ದಾರೆ, ಆರಿಕಾ ಜಗತ್ತಿನಿಂದ ಪೂಜೆ, ಯಶ, ಸುಖ ಪ್ರಾಪ್ತಿ ಮಾಡಿಕೊಂಡು ಸಿದ್ಧಳಾಗ್ತಾಳೆ. ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮೂಲಾಚಾರದೊಳಗಡೆ ಆಚಾರ್ಯ ಭಗವಾನ್ ಕುಂದಕುಂತಾರ್ ಹೇಳಿದ್ದಾರೆ 196 ಗಾತ ನಂಬರ್. ಅಲ್ಲಿ ಹೇಳಿದ್ದಾರೆ, ಆರಿಕಾ ಮಾತಾಜಿ ದೀಕ್ಷೆ ತಗೊಂಡ ನಂತರ ಜಗತ್ತಿನಿಂದ ಅಂದ್ರೆ ಸಂಪೂರ್ಣ ಜಗತ್ತಿನಿಂದ ಅಂದ್ರೆ ದೇವತೆಗಳಿಂದ, ಮನುಷ್ಯರಿಂದ, ಎಲ್ಲರ ಕಡೆಯಿಂದ ಪೂಜೆಗೆ ಪ್ರಾಪ್ತಲಾಗ್ತಾರೆ. ಅಂದ್ರೆ ಪೂಜೆ ಮಾಡ್ತಾರೆ ಅವ್ರನ್ನ ಜಗತ್ತಿನ ಜೀವಗಳು, ಆಯ್ತಾಯ್ತು. ಸ್ವಯಂ ಪೂಜೆ ಮಾಡಿ ಅವ್ರು ಏನ್ ಮಾಡ್ತಾರೆ, ಆರಿಕೆ ಪರಂಪರೆಯಿಂದ, ಅಂದ್ರೆ ಈಗಲ್ಲ, ಆರಿಕೆ ಅದೇ ಜನ್ಮದಲ್ಲಿ ಮೋಕ್ಷ ಆಗೋದಿಲ್ಲ, ಪರಂಪರೆಯಿಂದ ಅವರಿಗೆ ಸಿದ್ಧ ಪದವಿಯನ್ನ ಪ್ರಾಪ್ತ ಮಾಡ್ಕೊಳ್ತಾರೆ. ಯಾರು? ಆರಿಕೆಯರು. ಅಂತ ಆರಿಕೆಯರಿಗೆ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುವಂತ 100% ಪರ್ಮಿಷನ್ ಇದೆ. ಇದಾದ ನಂತರ ಈಗ ಸಮಯ ಆಗೋಯ್ತು. ಸಮಯ ಆಗೋದ್ರು ಕೂಡ ಈಗ ಪಾಯಿಂಟ್ಸ್ಗಳು ಇಲ್ಲಿ ಅರ್ಧಕ್ಕೆ ನಾನು ಬಿಡೋದಕ್ಕೆ ಬರಲ್ಲ. ನೀವೊಂದು 5 ನಿಮಿಷ ವೇಟ್ ಮಾಡಬೇಕಾಗುತ್ತೆ, ಯಾಕೆಂದ್ರೆ ನಮ್ದು ನಿಮ್ಗೆ ಕೊಟ್ಟಿರೋ ಸಮಯ ಮುಗೀತು. ಈಗ 10 ನಿಮಿಷ ಇರಲಿ. ಪಾಯಿಂಟ್ ನಂಬರ್ 12, ಪದ್ಮಪುರಾಣ, ಹರಿವಂಶ ಪುರಾಣ, ಇದು ಮಹಾಶಾಸ್ತ್ರಗಳಿದಾವೆ. ಸಾವಿರಾರು ವರ್ಷದ ಹಿಂದೆ ಬರೆದಿರುವಂಥ ಶಾಸ್ತ್ರಗಳು. ಪದ್ಮಪುರಾಣ ಬರೆದಿರುವಂಥವ್ರು 1350 ವರ್ಷದ ಹಿಂದೆ ಆಚಾರ್ಯ ಭಗವಾನ್ ರವಿಶೇಣರು. ಇನ್ನು ಹರಿವಂಶ ಪುರಾಣ ಬರೆದಂಥ ಆಚಾರ್ಯ ಭಗವಾನ್ ಜಿನ್ಸೇನ್. ಇದು ಸಾವಿರಾರು ವರ್ಷದ ಹಿಂದಿನ ಶಾಸ್ತ್ರ ಇದೆ. ಅಂತ ಹಿಂದಿನ ಶಾಸ್ತ್ರದಲ್ಲಿ ಕೂಡ ಸ್ತ್ರೀಯರು ಅಭಿಷೇಕ ಮಾಡಿರುವಂತ ಉಲ್ಲೇಖ ಇದೆ. ಆದ್ರಿಂದ ಸ್ತ್ರೀಯರಿಗೆ 100% ಅಭಿಷೇಕ ಮಾಡುವಂತ ಇದು 100% ಅಧಿಕಾರ ಸ್ತ್ರೀಯರಿಗೆ ಇದೆ. ಇದಾದ ನಂತರ ಪಾಯಿಂಟ್ ನಂಬರ್ 13, ವೃದ್ಧಿದಾರಿ ಮುನಿಗಳಿಂದ ಹಿಡಿದು ಸಾಮಾನ್ಯ ಮುನಿಗಳವರೆಗೂ ಕೂಡ ಸ್ತ್ರೀಯರು ಶರೀರವನ್ನ ಶುದ್ಧಿ ಅಂದ್ರೆ ಮನ ಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ ಅಂತ ಹೇಳಿ ಶರೀರದ ಶುದ್ಧಿ ಹೇಳಿ ಆಹಾರ ಮಾಡಿದ್ದಾರೆ ಮನೆಯಲ್ಲಿ, ಮತ್ತೆ ಆಹಾರವನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತು? ಆದ್ರಿಂದ ಅಶುದ್ಧ ಸ್ತ್ರೀ ಮುನಿಗೆ, ವೃದ್ಧಿದಾರಿ ಮುನಿಗಳಿಗೆ ಆಹಾರ ಕೊಡೋದಕ್ಕೆ ಬರೋದಿಲ್ಲ. ಆದ್ರಿಂದ ಸ್ತ್ರೀ ಅಂದ್ರೆ ಅವಳ ರಜೆಯ ದಿನಗಳು ವೃದ್ಧಿ ಸೂತಕೆಲ್ಲ ಬಿಟ್ಟು ಶುದ್ಧ ಹೇಳ್ತಾಳೆ. ಆದ್ರಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡೋದಕ್ಕೆ ಅವಳಿಗೆ 100% 100% ಪರ್ಮಿಷನ್ ಇದೆ. ಆದ್ರಿಂದ ಅದನ್ನು ಯಾರು ನಿಲ್ಲಿಸೋದಕ್ಕೆ ಬರಲ್ಲ. ಪಾಯಿಂಟ್ ನಂಬರ್ 14, ವರ್ತಮಾನ ಕಾಲದಲ್ಲೂ ಸಹ ಮುನಿಗಳಿಗೆ ಅಂದ್ರೆ ವರ್ತಮಾನದಲ್ಲಿ ಈಗೇನು ಮುನಿಗಳು ತಿರುಗ್ತಾರೆ ಅವರಿಗೂ ಕೂಡ ಮುನಿ, ಆರಿಕಾ, ಶ್ರಾವಿಕ ಎಲ್ಲರಿಗೂ ಕೂಡ ಮನವಚನ ಕಾಯ ಶುದ್ಧಿ ಹೇಳಿ ಹೆಂಗಸರು ಆಹಾರ ಕೊಡ್ತಾರೆ. ಆದ್ರಿಂದ ಸ್ತ್ರೀಯರು ಅಶುದ್ಧ ಎಂದು ಭಗವಾನರ ಅಭಿಷೇಕ ನಿಲ್ಲಿಸೋದಿಕ್ಕೆ ನೀವು ಅಸಂಭವ, ಇದನ್ನು ಬರೋದಿಲ್ಲ. ಸ್ತ್ರೀಯರು ಅಶುದ್ಧ ಇದ್ದಾರೆ ಅವ್ರನ್ನ ನೀವು ಅಂತ ಹೇಳಿ ಅಸಂಭವ ಈ ಕೆಲಸ ಐತಿ ಮಾಡಕ್ ಹೋಗ್ಬೇಡ್ರಿ. ಆದ್ರಿಂದನೂ ಕೂಡ ಸ್ತ್ರೀಯರಿಗೆ 100% ಅಭಿಷೇಕ ಮಾಡುವಂತ ಅಧಿಕಾರ ಇದೆ. ಇನ್ನು ಪಾಯಿಂಟ್ ನಂಬರ್ 15, ಸೂತಕ, ಪಾತಕ, ಮಹಾರೋಗಗಳು ಮತ್ತೆ ಮಲಮೂತ್ರ ವಿಸರ್ಜಿಸಿ ಶುದ್ಧ ಆಗಿಲ್ಲ ಏನು ಅಂತವ್ರು, ಮತ್ತೆ ಅಶುದ್ಧ ಶರೀರದವರು, ಯಾರು ಹೆಣವನ್ನ ಹೊತ್ಕೊಂಡು ಹೋಗಿ ಬಂದಿರ್ತಾರ ಅಂತವ್ರು, ಚಾಂಡಾಲರು ಯಾರನ್ನಾರು ಸ್ಪರ್ಶ ಮಾಡಿರ್ತಾರ ಅಂತರು, ಇನ್ಯಾರು ಶರಾಬ್ ಕುಡ್ದಿರ್ತಾರ ಅಂತರು, ರಕ್ತಸ್ರಾವ ಆಗ್ತಿರ್ತಾರ ಅಂತರು, ಇನ್ ಯಾರಿಗ್ಯಾರು ತೊನ್ನು ರೋಗ ಇದೆ ಅಂತವ್ರು, ತೊನ್ನು ರೋಗ ಇರುತ್ತೆ. ಮತ್ತೆ ಇನ್ನು ಅಲ್ಪಾಂಗ ಅಂದ್ರೆ ಅಂಗಗಳು ಕಮ್ಮಿ ಇರುತ್ತೆ, ಕೈ ಕಾಲು ಬೆರಳೆಲ್ಲ ಕಮ್ಮಿ ಇರುತ್ತೆ ಅವರು. ಅಧಿಕಾಂಗ ಅಂದ್ರೆ 6 ಬೆರಳು 7 ಬೆರಳು ಹಿಂಗೆ ಇರುತ್ತೆ ಅವರು. ಮತ್ತೆ ಅಂತ ಪುರುಷರು ಕೂಡ ಭಗವಾನರ ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಅರ್ಥ ಆಯ್ತು? ಅದೇ ರೀತಿ ಆ ಸಮಸ್ಯೆಗಳಿದ್ದ ಹೆಂಗಸರು ಕೂಡ ಭಗವಾನರ ಅಭಿಷೇಕ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಹೊರತುಪಡಿಸಿ ಸ್ತ್ರೀ ಇರಲಿ ಪುರುಷ ಇರಲಿ ಅವರಿಗೆ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುವಂತ 100% ಅಧಿಕಾರ ಇದೆ. ಪಾಯಿಂಟ್ ನಂಬರ್ 16, ಸ್ತ್ರೀಯರಿಗೆ ಶಾಸ್ತ್ರದಲ್ಲಿ 11 ಅಂಗದವರೆಗೆ ಜ್ಞಾನ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಹಂಗಂತೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಸ್ತ್ರೀಯರಿಗೆ 11 ಅಂಗದವರೆಗೆ ಶಾಸ್ತ್ರ ಜ್ಞಾನ ಆಗುತ್ತೆ ಅಂತ. ಹಾಗಾದ್ರೆ ಜಿನವಾಣಿ ಶಾಸ್ತ್ರವನ್ನ ಅವರು ಕೈಯಲ್ಲಿ ಹಿಡಿದೆ ಅವರಿಗೆ ಹೇಗೆ ಜ್ಞಾನ ಆಯ್ತು? ಆ ಜಿನವಾಣಿ ಶಾಸ್ತ್ರವನ್ನ ಕೈಲಿ ಹಿಡಿಬೇಕಿದ್ರೆ ಅವರಿಗೆ ಶರೀರದ ಶುದ್ಧಿ ಬೇಕೇ ಬೇಕು. ಯಾಕೆಂದ್ರೆ ಜಿನವಾಣಿ ಶಾಸ್ತ್ರ ನವದೇವತೆಯಲ್ಲಿ ಒಂದು ಶಾಸ್ತ್ರ ಇದೆ, ಜಿನವಾಣಿ ನವದೇವತೆ ಒಳಗಡೆ ಒಂದು ದೇವತೆ ಇದೆ. ಅರ್ಥ ಆಯ್ತು? ಆದ್ರಿಂದ ಸ್ತ್ರೀಯರು ಶಾಸ್ತ್ರವನ್ನ ಕೈಯಲ್ಲಿ ಹಿಡಿಬೇಕಿದ್ರೆ ಅವರಿಗೆ ಸಂಪೂರ್ಣ ಶರೀರದ ಶುದ್ಧಿ ಬೇಕಾಗುತ್ತೆ. 11 ಅಂಗದವರೆಗೆ ಆರಿಕೆ ಮಾತಾಜಿಗೆ ಜ್ಞಾನ ಆಗಿದ್ದನ್ನು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದ್ರಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಸ್ತ್ರೀಯರಿಗೆ ಮಾಡೋದಕ್ಕೆ 100% ಪರ್ಮಿಷನ್ ಇದೆ. ಪಾಯಿಂಟ್ ನಂಬರ್ 17, ಶ್ರಾವಕರಿಗೆ ಶ್ರಾವಿಕೆಯರಿಗೆ ಪೂಜೆ ಅಭಿಷೇಕದ ಬಗ್ಗೆ ಬೇರೆ ಬೇರೆ ವರ್ಣನೆ ಮಾಡುವಂತಹ ಶಾಸ್ತ್ರ ಈ ಪ್ರಪಂಚದಲ್ಲಿ ಇಲ್ಲ, ಉಪಲಬ್ಧ ಇಲ್ಲ. ಶ್ರಾವಕ ಇರಲಿ ಶ್ರಾವಿಕ ಇರಲಿ ಇದರಲ್ಲಿ ಸಮಾನ ಅರ್ಹತೆ ಇದೆ. ಸಮಾನ ಅರ್ಹತೆಯನ್ನು ಪಡೆದರೆ ಯಾವುದು ಅರ್ಹತೆ ಶ್ರಾವಕರಿಗಿದೆ ಅದೇ ಅರ್ಹತೆ ಶ್ರಾವಿಕರಿದೆ. ಆದ್ರಿಂದನೂ ಕೂಡ ಶ್ರಾವಿಕೆಯರಿಗೆ 100% ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುವಂತ ಪರ್ಮಿಷನ್ ಇದೆ. ಪಾಯಿಂಟ್ ನಂಬರ್ 18, ಆಹಾರ, ಔಷಧ, ಶಾಸ್ತ್ರ, ಅಭಯದಾನ, ಈ 4 ದಾನಗಳು ಅಂದ್ರೆ ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ, ಅಭಯದಾನ, ಈ 4 ದಾನಗಳಲ್ಲಿ ಸ್ತ್ರೀ ಪುರುಷರಿಗೆ ಸಮಾನ ಹಕ್ಕು ಶಾಸ್ತ್ರದಲ್ಲಿದೆ. ಅಭಿಷೇಕಕ್ಕೆ ಯಾಕಿಲ್ಲ? ಆದ್ರಿಂದ ಸ್ತ್ರೀಗೆ ಕೂಡ 100% ಅಭಿಷೇಕ ಮಾಡುವಂತ ಜಿನೇಂದ್ರ ಭಗವಾನರ ಪರ್ಮಿಷನ್ ಇದೆ. ಪಾಯಿಂಟ್ ನಂಬರ್
ಸಮ್ಮೇದಸಿ ಕರ್ಜಿ, ಗಿರ್ನಾರ್, ಶ್ರವಣಬೆಳಗೊಳ, ಮೂಡಬಿದ್ರಿ, ಚಂಪಾಪುರಿ, ಪಾವಾಪುರಿ ಆದಿ ತೀರ್ಥಯಾತ್ರೆಗೆ ಪುರುಷನಿಗೆ ಏನು ಅಧಿಕಾರ ಇದೆ ಅದೇ ಸ್ತ್ರೀಗೂ ಕೂಡ ಇದೆ. ಆದ್ರಿಂದ ಸ್ತ್ರೀಗೂ ಕೂಡ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುವಂತ 100% ಪರ್ಮಿಷನ್. ಓಕೆ, ಪಾಯಿಂಟ್ ನಂಬರ್, ಸ್ತ್ರೀಯರು ಅಭಿಷೇಕ ಮಾಡಬಾರದೆಂದು ಭಗವಾನ್ ಮಹಾವೀರರು ಹೇಳಿಲ್ಲ, ಗಣಧರರು ಹೇಳಿಲ್ಲ, ಶ್ರುತಕೇವಲಿಗಳು ಹೇಳಿಲ್ಲ. ಆಚಾರ್ಯ ಭೂತಬಲಿ, ಆಚಾರ್ಯ ಪುಷ್ಪಂತ ಮಹಾರಾಜರು, ಆಚಾರ್ಯ ಶಿವಕೋಟಿ ಮಹಾರಾಜರು, ಆಚಾರ್ಯ ಕುಂದಕುಂದಾಚಾರ್ಯರು, ಆಚಾರ್ಯ ಉಮಾಸ್ವಾಮಿ ಮಹಾರಾಜರು, ಆಚಾರ್ಯ ವಿಶಾಖಾಚಾರ್ಯರು, ಆಚಾರ್ಯ ವಸುನಂದಿ ಮಹಾರಾಜರು, ಆಚಾರ್ಯ ಅಮಿತಿಗತಿ ಮಹಾರಾಜರು, ಆಚಾರ್ಯ ಗುಣಭದ್ರ ಆಚಾರ್ಯರು, ಆಚಾರ್ಯ ಜಿನ್ಸೇನ್ ಆಚಾರ್ಯರು, ರವಿಶೇಣ ಆಚಾರ್ಯರು, ಅಕಲಂಕಾಚಾರ್ಯರು, ಅಕ್ಕಿವಾಟ್ ವಿದ್ಯಾಸಾಗರ ಮುನಿ ಮಹಾರಾಜರು, ಆಚಾರ್ಯ ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿಯವರು, ಆದಿ ಅನೇಕ ಆಚಾರ್ಯರು. ಅಂದರೆ ಭಗವಾನ್ ಮಹಾವೀರರು ಮೋಕ್ಷಕ್ಕೆ ಹೋದ ನಂತರ ಇಲ್ಲಿವರೆಗೆ ಯಾವುದೇ ಆಚಾರ್ಯರು ಕೂಡ ಅದನ್ನು ಸ್ಪಷ್ಟವಾಗಿ ಸ್ತ್ರೀಯರ ಅಭಿಷೇಕ ಮಾಡೋದಕ್ಕೆ ಬರೋದಿಲ್ಲ, ಅವರು ಅಶುದ್ಧ ಇರ್ತಾರೆ, ಮಾಡಬಾರ್ದು, ಇದು ಶಾಸ್ತ್ರದ ವಿರುದ್ಧ ಅಂತ ಯಾರೂ ಕೂಡ ಬರೆದಿಲ್ಲ. ಇಲ್ಲಿವರೆಗೆ 20ನೇ ಶತಮಾನದ ಪ್ರಥಮಾಚಾರ್ಯ ಅಂತಿರಲ್ಲ ನೀವು, ಅಂದರೆ ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮುನಿ ಮಹಾರಾಜರು ಕೂಡ ಇದರ ಬಗ್ಗೆ ಎಲ್ಲೂ ಒಂದೇ ಒಂದು ಪಾಯಿಂಟ್ ನಿಷೇಧ ಮಾಡಿಲ್ಲ, ಯಾವುದೇ ಆಚಾರ್ಯರು ಎಲ್ಲೂ ನಿಷೇಧ ಮಾಡಿಲ್ಲ. ಆದ್ದರಿಂದನೂ ಕೂಡ ಸ್ತ್ರೀಯರಿಗೆ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡುವಂತ 100% ಪರ್ಮಿಷನ್ ಇದೆ. ಪಾಯಿಂಟ್ ನಂಬರ್, ವರ್ತಮಾನದಲ್ಲೂ ಅನೇಕ ಸಂಘದ ಆಚಾರ್ಯರು, ಉಪಾಧ್ಯಾಯರು, ಮುನಿಗಳು, ಆರಿಕೆಯರು, ಶುಲ್ಲಾಕ್, ಆಯಲಾಕ್, ಶುಲ್ಲಿಕ, ವಿದ್ವಾನ್ಗಳು, ಬ್ರಹ್ಮಚಾರಿಗಳು ಮತ್ತೆ ಎಲ್ಲನೂ ಸಾಕಷ್ಟು ಜಾಗದಾಗೆ ಸ್ತ್ರೀಯರಿಂದ ಅಭಿಷೇಕ ಮಾಡಿಸ್ತಿದ್ದಾರೆ. ಆದ್ರಿಂದಾನು ಕೂಡ ಸ್ತ್ರೀಯರಿಗೆ ಅಭಿಷೇಕ ಮಾಡುವಂತ ಜಿನೇಂದ್ರ ಭಗವಾನ್ 100% ಪರ್ಮಿಷನ್ ಇದೆ. ಪಾಯಿಂಟ್ ನಂಬರ್, ಸ್ತ್ರೀ ಅಭಿಷೇಕ ವಿರೋಧಿಸುವ ಮಹಾನುಭಾವರೇ, ನಿಮ್ಮ ಹತ್ರ ಶಾಸ್ತ್ರ ಇಲ್ಲ, ಒಣ ಕೂತರ್ಕ ಬಿಟ್ರೆ ಅದು ಒಣಗಿರೋದು ಪೂರ, ಅದು ನೀರಿಲ್ದೆ ಎಲ್ಲ ಬಾಡಿ ಹೋಗಿರೋಂಥ ಕೂತರ್ಕ ಬಿಟ್ರೆ ನಿಮ್ಮ ಕಡೆ ಅದರೊಳಗಡೆ ಏನು ರಸ ಇಲ್ಲ, ಅದರೊಳಗಡೆ ಸ್ವಾದ ಇಲ್ಲ, ಅದರೊಳಗೆ ಮಣ್ಣು ಮಾಸನ ಇಲ್ಲ ಅಂತ ಕೂತರ್ಕ ಬಿಟ್ರೆ ನಿಮ್ಮ ಕಡೆ ಒಂದು ಅಕ್ಷರ ಶಾಸ್ತ್ರ ಮಾತ್ರ ಎಲ್ಲಿ. ಆ ತೆರಪಂತ ವಿದ್ವಾನ್ಗಳು ಬರ್ತಿರೋದು ಆ ಕಾಪಿ ಚೀಟಿ, ಇದು ಚೀಟಿ ಹೋಟ್ಲಾಗ ಸಿಕ್ಕಂತ ಈ ಪತ್ರಿಕೆಗಳು ಅವೆಲ್ಲ ನಮಗೆ ಬೇಡ, ಅರ್ಥ ಆಯ್ತು? ಹೋಟ್ಲಾಗೆ ಕಾಪಿ ಚೀಟಿ ಎಲ್ಲ ಕೊಡ್ತಾರೆ, ಚೀಟಿ ಎಲ್ಲ, ಅದೆಲ್ಲ ಶಾಸ್ತ್ರದ ಲೆಕ್ಕದಲ್ಲಿ ಬರೋಲ್ಲ. ಅಂಥದ್ನೆಲ್ಲ ತೆರಪಂತ ಶಾಸ್ತ್ರ ಆ ವಿದ್ವಾನ್ಗಳು ಏನಾರು ಬರೆದ್ರೆ ಅದನ್ನ ತರಬೇಡ್ರಿ. ಈ ಕಡೆ ಆ ಪತ್ರಿಕೆಗಳು, ದಿನಪತ್ರಿಕೆ, ವಾರ ಪತ್ರಿಕೆ ಅಂತವೆಲ್ಲ ನಮ್ಮ ಕಡೆ ತರಬೇಡ್ರಿ, ನಮಗೇನು ತಂದು ತೋರಿಸ್ಬೇಡ್ರಿ, ಅದ್ರದ್ದೇನು ಅವಶ್ಯಕತೆ ಇಲ್ಲ ನಮಗೆ. ನಾವು ಸಾವಿರಾರು ವರ್ಷದ ಹಿಂದಿನ ಶಾಸ್ತ್ರಗಳನ್ನು ನಿಮಗೆ ಕೊಡ್ತೀವಿ, ಆಚಾರ್ಯ ಆರ್ಷ ಆಗಮ ಪರಂಪರ ಕೊಡ್ತೀವಿ. ನೀವು ಎಲ್ಲೂ ಕೂಡ ಪೂರ್ವಾಚಾರ್ಯರಿಂದ ರಚಿತ ಒಂದು ಶಾಸ್ತ್ರದ ಒಂದು ಪ್ರಕರಣ ಸ್ತ್ರೀಯರು ಮಾಡಬಾರ್ದು ನಿಮ್ಮ ಕಡೆ ಇಲ್ಲ, ಇದು ಅಸಂಭವ, ಈ ಪ್ರಯತ್ನವನ್ನು ಮಾಡಬೇಡ್ರಿ. ಆದ್ರಿಂದ ಸ್ತ್ರೀಗೆ ಅಭಿಷೇಕ ಜಿನೇಂದ್ರ ಭಗವಾನರು ಮಾಡೋದಕ್ಕೆ 100% ಪರ್ಮಿಷನ್ ಇದೆ. ಈಗ ಪಾಯಿಂಟ್ಗಳು ಸಾಕು, ಸುಸ್ತಾದ್ರಿ, ಟೈಮ್ ಆಯ್ತು, ಈಗ ಹೋಗ್ತೀರಿ. ಈಗ ನಿಮ್ಮ ಕಡೆ ಹಾರಿ ಬಿಟ್ರೆ ಬೇರೆ ಯಾವುದೂ ಇಲ್ಲ, ಏನೇನು ಕೇಳಬೇಕು ನೀವೆಲ್ಲ ಕೇಳಿ ಮುಗಿದಿದೆ. ಆದರೂ ಕೂಡ ನಾಳೆ ಇಷ್ಟಕ್ಕೆ ಅಲ್ಲ, ಮತ್ತೆ ನಾಳೆ ಯಾವ್ಯಾವ ಶಾಸ್ತ್ರದಲ್ಲಿ, ಯಾವ ಪೇಜ್ ನಂಬರ್ದಲ್ಲಿ, ಯಾವ ಗಾಥಾ ನಂಬರ್ದಲ್ಲಿ, ಯಾವ ಆಚಾರ್ಯ ಭಗವಾನ್ ಏನೇನು ಅಂದಿದ್ದಾರೆ ಅದನ್ನು ರೆಕಾರ್ಡ್ ಕೊಡ್ತೀವಿ ನಾಳೆ. ಅದಕ್ಕೋಸ್ಕರ ನಾಳೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ರಿ. ಇವತ್ತು ಮಾತ್ರ ನಾವೇ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀವಿ, ಯಾಕೆಂದರೆ ಪ್ರಕರಣವನ್ನು ನನಗೆ ಬಿಡೋದಕ್ಕಾಗಿಲ್ಲ. ಈಗಾಗಲೇ ನಿಮಗೆ 7 ನಿಮಿಷಗಳು ಜಾಸ್ತಿ ಆಗೋಯ್ತು, 7-8 ನಿಮಿಷಗಳು ಜಾಸ್ತಿ ಆಗೋಯ್ತು. ಆದರೆ ಇದು ಒಂದು ರೀತಿ ಅಪರಾಧ ಇದೆ, ನಮ್ಮದೇ ತಪ್ಪಿದೆ. ಆದರೂ ನಾವೇನು ಮಾಡೋಕ್ಕೆ ಅನಿವಾರ್ಯ ಇದೆ. ಒಂದು ಸಲ ಸ್ಟಾರ್ಟ್ ಆಯಿತು ಅಂತೇಳಿ ನಾನು ಪಾಯಿಂಟ್ಸ್ ನಂಬರ್ಗಳನ್ನು ನಾನು ಮೇಂಟೈನ್ ಮಾಡಬೇಕಾಯ್ತು. ಇನ್ನು ನಾಳೆ ಬಹಳ ಮಹತ್ವಪೂರ್ಣವಾದ ವಿಚಾರ, ನಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಅರ್ಥ ಆಯಿತು? ಇಲ್ಲಿವರೆಗೆ ನಡೆದಿತ್ತಲ್ಲ ಇದೆಲ್ಲ ಮಕ್ಕಳಾಟ. ಸಣ್ಣ ಕೋರ್ಟ್ಗಳಲ್ಲಿ ಲಾಯರ್ಗಳೆಲ್ಲ ಇಷ್ಟು ತನಕ ಚರ್ಚೆ ಮಾಡಿದ್ದಿತ್ತು. ನಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸಿಕ್ಕಲಿದೆ. ಆದ್ರಿಂದ ನೀವು ಯಾಕೆ ಸುಪ್ರೀಂ ಡೈರೆಕ್ಟ್ ಜಡ್ಜ್ಮೆಂಟ್ ಅದರಲ್ಲಿ ಯಾರ್ದು ನಡೆಯೋದಿಲ್ಲ. ಇವು ಈ ಗೋಲಿ ಆಡ ಮಕ್ಕಳದು, ಇವುದು ತಲೆ ಹೋದಾರ್ದು ಯಾರ್ದು ನಡೆಯೋದಿಲ್ಲ. ಡೈರೆಕ್ಟ್ ಪೂರ್ವಾಚಾರ್ಯ ಶಾಸ್ತ್ರ ನಿಮ್ಗೆ ನಾಳೆ ಕೊಡಲಾಗ್ತದೆ. ನಿಮ್ಮ ಮುಂದ್ಗಡೆ ತಂದೆ ಎಲ್ಲ ಶಾಸ್ತ್ರವನ್ನು ಇಲ್ಲಿ ಜೋಡಿಸಲಾಗ್ತದೆ. ಅದಕ್ಕೆ ಆ ಶಾಸ್ತ್ರಗಳಿಗೆ ನಮಸ್ಕಾರ ಮಾಡಿ ಆ ಶಾಸ್ತ್ರದಿಂದ ಗಾಥಾ ನಂಬರ್ಗಳನ್ನು ತೆಗೆದು ನಿಮ್ಗೆ ಹೇಳಲಾಗ್ತದೆ. ಆಯ್ತು? ಈಗ ಹೋಗಿ ಬರ್ತೀರಿ? ಮಹಾವೀರ ಭಗವಾನರಿಗೆ